ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನ. ಮೊದಲಿಗೆ ಹೆಡ್ಲೈನ್ಸ್. ಬುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ಗೆ ಮತ್ತೆ ತಾತ್ಕಾಲಿಕ ರಿಲೀಫ್. ಇಡಿ ನೋಟಿಸ್ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ಮುಂದೂಡಿಕೆ. ಸಿಎಂ ಪತ್ನಿ ಪರ ವಕೀಲರ ವಾದ ಆಲಿಸಿ 20ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಸತ್ತಿದ್ದಾನೆ ಅಂತ ಆಸ್ಪತ್ರೆಯಿಂದ ಊರಿಗೆ ತೆಗೆದುಕೊಂಡು ಹೋಗುವಾಗ ಮತ್ತೆ ಉಸಿರಾಟ. ಹಾವೇರಿಯ ಬಂಕಾಪುರದಲ್ಲಿ ವಿಚಿತ್ರ ಘಟನೆ. ಬಿಷ್ಟಪ್ಪ ಗುಡಿಮನಿಗೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಈಗ ಮುಂದುವರಿದ ಚಿಕಿತ್ಸೆ. ಬಿಷ್ಟಪ್ಪ ಕಿಮ್ಸ್ಗೆ ಬಂದಾಗ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿತ್ತು. ಎಸ್ಡಿಎಂ ವರದಿ ಪ್ರಕಾರ ತಜ್ಞ ವೈದ್ಯರ ಸಲಹೆ ಧಿಕ್ಕರಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರೋ ಬಿಷ್ಟಪ್ಪ ಬದುಕಿರೋವರೆಗೂ ಚಿಕಿತ್ಸೆ. ಕಿಮ್ಸ್ ನಿರ್ದೇಶಕ ಎಸ್ಎಫ್ ಕಮ್ಮಾರ ಮಾಹಿತಿ. ಏಕಾಏಕಿ ಬೆಂಕಿ ತಗುಲಿ ಹೊತ್ತಿ ಉರಿದ ಎಟಿಎಂ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದ್ದಿದ್ದರಿಂದ ಹೆಚ್ಚಿದ್ದ ಆತಂಕ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಂದ ನೀರಿನ ಟ್ಯಾಂಕರ್ ಬೆಂಕಿ ನಂದಿದ್ದರಿಂದ ತಪ್ಪಿದ ಭಾರೀ ಅನಾಹುತ. ಹಾಡಹಗಲೇ ಮಹಿಳೆಯ ಕತ್ತಲ್ಲಿದ್ದ ಸರ ಕದ್ದು ಕಳ್ಳ ಎಸ್ಕೇಪ್. ಮಹಿಳೆಯರ ಮಧ್ಯೆ ನುಗ್ಗಿ ಹೋಗಿ ಸರ ಎಗರಿಸಿದ ಖದೀಮ. ಇನ್ನೊಂದು ಕಡೆ ಬೈಕ್ನಲ್ಲಿ ಬಂದು ಸರ ಕದ್ದೊಯ್ದಿರುವ ಕಳ್ಳರು. ಹಾವೇರಿಯಲ್ಲಿ 2 ದಿನದಲ್ಲಿ 2 ಕಡೆ ಸರಗಳ್ಳತನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.